ಬೆಂಗಳೂರಲ್ಲಿ ಎರಡನೇ ಏರ್ಪೋರ್ಟ್ಗೆ ಅನುಮತಿ ಸಿಗುತ್ತಾ ಕೇಂದ್ರದ ಕಡೆಯಿಂದ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಈಗ ಬೆಂಗಳೂರಲ್ಲಿ ಅಂತ ಬಂದಾಗ ನೆಲಮಂಗಲದ ಕಡೆನೋ, ಹಾರೋಹಳ್ಳಿ ಅಥವಾ ಕನಕಪುರ ರಸ್ತೆ ಕಡೆನೋ, ಇದೆಲ್ಲೋ ಒಂದು ಕಡೆ ಒಂದು ಏರ್ಪೋರ್ಟ್ ಆಗುತ್ತೆ ಅಂತ ಮಾಹಿತಿ ಇದೆ. ಅಥವಾ ಬಿಡದಿ ಕಡೆನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರಲ್ಲ. 9 ಸ್ಥಳಗಳನ್ನು ಗುರುತು ಮಾಡಿದ್ರು. ಇದೀಗ ಅದು ಬಹುಶಃ ಇಲ್ಲ ಬಿಡದಿ ಇಲ್ಲ ಕನಕಪುರದ ಕಡೆ ಆಗಬಹುದು ಅಂತ ಮಾಹಿತಿ ಇದೆ. ಇರಲಿ, ಇದೀಗ ಇದಕ್ಕೆ ಪರ್ಮಿಷನ್ ಬೇಕಲ್ಲ, ಕೇಂದ್ರದ ಅನುಮತಿ ಬೇಕಲ್ಲ. ಇದಕ್ಕೆ ಕೇಂದ್ರ ವಿಮಾನಯಾನ ಪ್ರಾಧಿಕಾರಕ್ಕೆ ವರದಿಯನ್ನು ರಾಜ್ಯ ಸರ್ಕಾರ ರವಾನೆ ಮಾಡಿದೆ. ಇಲ್ಲಿ ನಮಗೆ ನಿಮ್ಮ ಕಡೆಯಿಂದ ಅನುಮತಿ ಸಿಕ್ಕರೆ ವಿಮಾನ ನಿಲ್ದಾಣ ಮಾಡೋಕ್ಕೆ ನಾವು ರೆಡಿ ಮಾಡ್ಕೊಳ್ತೀವಿ. ಇಲ್ಲಿ 3 ಭಾಗಗಳಲ್ಲಿ ಜಾಗವನ್ನು ಗುರುತಿಸಿ ಕೇಂದ್ರಕ್ಕೆ ಸರ್ಕಾರ ಕಳಿಸ್ಕೊಟ್ಟಿದೆ. ಇಲ್ಲಿ ಇವತ್ತು ಕೇಂದ್ರ ವಿಮಾನಯಾನ ಸಚಿವರನ್ನು CM ಭೇಟಿಯಾಗಲಿದ್ದಾರೆ. ರಾಮಮೋಹನ್ ನಾಯ್ಡು ಅವರನ್ನು ಸಿದ್ದರಾಮಯ್ಯನವರು ಕಂಡು ಇದರ ಬಗ್ಗೆ ಮಾತಾಡಲಿದ್ದಾರೆ. ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅನುಮತಿ ಕೊಡಬೇಕು ಅಂಥೇಳಿ ಬೇಡಿಕೆ ಕರ್ನಾಟಕ ರಾಜ್ಯದ್ದು. ಇವತ್ತು ಎರಡನೇ ಏರ್ಪೋರ್ಟ್ಗೆ ಕೇಂದ್ರದ ಕಡೆಯಿಂದ ಹಸಿರು ನಿಶಾನೆ ಸಿಗುತ್ತಾ? ಬೇಕಾದಷ್ಟು ವಿಷಯಗಳಿದೆ ಇದರಲ್ಲಿ. ಒಂದು ಏರ್ಪೋರ್ಟ್ ಅನ್ನೋದು ಒಂದು ನಗರದ, ಒಂದು ರಾಜ್ಯದ ಚಿತ್ರಣವನ್ನೇ ಬದಲಾಯಿಸುವಂಥ ತಾಕತ್ತಿರ್ತಕ್ಕಂಥ ವಿಷಯ. ಅದು ಒಂದು ಏರ್ಪೋರ್ಟ್ ಆಯಿತು ಅಂದರೆ ವಾಣಿಜ್ಯ ಚಟುವಟಿಕೆಗಳಾಗಲಿ, ಓಡಾಟಗಳಾಗಲಿ, ಅಥವಾ ಅಲ್ಲಿ ರಿಯಲ್ ಎಸ್ಟೇಟ್ ವಿಚಾರಗಳಾಗಲಿ, ನಗರೀಕರಣ ಆಗಲಿ, ಅಥವಾ ನಗರೀಕರಣಕ್ಕೆ ವಿರುದ್ಧವಾಗಿರತಕ್ಕಂಥ ಒಂದು ಬೆಳವಣಿಗೆಗೆ ಬೆಂಗಳೂರು ಕಡೆ ಜಾಸ್ತಿ ಜನ ಬಂದುಬಿಟ್ಟಿದ್ದಾರಪ್ಪ ಅಂದಾಗ ಆ ಕಡೆ ಜನ ಮೂವ್ ಆಗಬಹುದಾಗ ಈ ಥರದ್ದು ಬೇಕಾದಷ್ಟು ವಿಷಯ ಇದೆ ಅಲ್ಲಿ. ಹಾಗೂ ಕನೆಕ್ಟಿವಿಟಿ ವಿಚಾರ ಬಂದಾಗ ಈಗ ಎಲ್ಲರೂ ದೇವನಹಳ್ಳಿ ಏರ್ಪೋರ್ಟ್ಗೆ ಬರಬೇಕು, ಇಲ್ಲ HL ಕಡೆ ಹೋಗಬೇಕಲ್ಲ, ಅದು ಬಿಟ್ಟುಬಿಟ್ಟು ಬೆಂಗಳೂರು ದಕ್ಷಿಣದ ಕಡೆಯವರು ಆ ಕಡೆ ಕೂಡ ಅವಲಂಬಿಸಬಹುದಲ್ವಾ? ಈ ಥರದ್ದೆಲ್ಲ ಪ್ರಶ್ನೆ ಇದೆ ಇಲ್ಲಿ. ಅನುಮತಿ ಸಿಗುತ್ತಾ ನೋಡಬೇಕು.